ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೂಷಾಸ್ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಇವತ್ತಿನ ಸ್ಪೆಷಲ್ ಬಂದುಬಿಟ್ಟು ಯುಗಾದಿ ಹಬ್ಬದ ಆಚರಣೆ. ಇವತ್ತಿನ ದಿನ ಯುಗಾದಿ ಹಬ್ಬದ ಅಮಾವಾಸ್ಯೆ ಪೂಜೆಯನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳ್ಬಿಟ್ಟು ಈ ದಿನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ದೇವರ ಪೂಜಾರ ಸಾಮಗ್ರಿಗಳನ್ನೆಲ್ಲವನ್ನೂ ಕೂಡ ನಾನು ತೊಳ್ಕೊಳ್ಳಿಕ್ಕೆ ಇಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನು ಡಿಶ್ ವಾಷರ್ ಯಾವುದಾದ್ರೂ ಆಗಿರ್ಬೋದು, 1 ಟೇಬಲ್ ಸ್ಪೂನು ತೊಗೊಳ್ಳೋಣ. ಅದಾದ ನಂತರ 1 ಟೇಬಲ್ ಸ್ಪೂನು ಲೆಮನ್ ಸಾಲ್ಟನ್ನು ಹಾಕಿಬಿಟ್ಟು ದೇವರ ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನೂ ಕೂಡ ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡು ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡ್ಬಿಟ್ಟು ರಂಗೋಲಿನೆಲ್ಲ ಹಾಕಿ ನೀಟಾಗಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸ್ಕೋಬೇಕು. ಹಬ್ಬದ ದಿನ ನಾವು ಎಷ್ಟು ನೀಟಾಗಿ ಮನೆಯನ್ನು ಕ್ಲೀನ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಪೂಜೆನ ಮಾಡಬೇಕು, ಅಡುಗೆನ ಮಾಡಬೇಕು ಅಂತ ಅನಿಸುತ್ತೆ. ಮನೆ ಕ್ಲೀನಾಗಿತ್ತು ಅಂತ ಹೇಳಿದರೆ ಎಲ್ಲ ಕೆಲಸಗಳನ್ನು ನಾವು ಆರಾಮ್ಸೆ ಮಾಡ್ಕೋಬೋದು. ನೋಡ್ಬೋದು, ನಾನಿವತ್ತು ಹೊಸ ವರ್ಷ ಆಗಿರೋದ್ರಿಂದ ಪ್ರತಿಯೊಂದೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬಾಗಿಲಿಗೆ ತಳಿರು ತೋರಣಗಳನ್ನು ಹಾಕಿದ್ದೀನಿ. ಭಾರತೀಯರಿಗೆ ಯುಗಾದಿ ಹಬ್ಬ ಅಂತ ಹೇಳಿದರೆ ಚೈತ್ರ ಮಾಸದ ಮೊದಲನೆಯ ದಿನ ಅಂತಲೇ ಹೇಳ್ಬೋದು. ಯುಗಾದಿ ಚಂದ್ರ ಮಾಸದ ಮೊದಲನೆಯ ದಿನವನ್ನು ನಾವು ಯುಗಾದಿ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ಯುಗಾದಿ ಅಂತ ಹೇಳಿದರೆ ಯುಗದ ಹಾದಿ, ಹಾಗೆ ಪ್ರಾರಂಭ ಅಂತಲೂ ಕೂಡ ನಾವು ಹೇಳ್ತೀವಿ. ನಮ್ಮ ಭಾರತೀಯರೆಲ್ಲರಿಗೂ ಕೂಡ ಹೊಸ ವರ್ಷ ಅಂತ ಹೇಳಿದರೆ ನಮಗೆ ಯುಗಾದಿನೇ. ಪಾಶ್ಚಿಮಾತ್ಯ ದೇಶಗಳಲ್ಲಿ 2025 ಇವಾಗ ಜನವರಿ ಹೋಯ್ತಲ್ವ, ಅದನ್ನು ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತೀವಿ. ನಾವು ಚಿಕ್ಕವರಿದ್ದಾಗಿಂದಲೂ ಹೊಸ ವರ್ಷ ಅಂತ ಹೇಳಿದರೆ ನಮಗೆ ಯುಗಾದಿ ಹಬ್ಬನೇ ಹೊಸ ವರ್ಷ. ಹೊಸ ವರ್ಷ ಅಂತ ಹೇಳಿದರೆ ಮನೆ ತುಂಬ ಎಲ್ಲ ಕೂಡ ಮಾವಿನ ಸೊಪ್ಪು, ಬೇವಿನ ಸೊಪ್ಪಿನಿಂದ ಅಲಂಕಾರವನ್ನು ಮಾಡಿಬಿಟ್ಟು ಪೂಜೆನ ಮಾಡಿಬಿಟ್ಟು ಶಾವಿಗೆ, ಹೋಳಿಗೆ ಎಲ್ಲವನ್ನು ಊಟ ಮಾಡ್ಕೊಂಡ್ಬಿಟ್ಟು ನೆಮ್ಮದಿಯಾಗಿ ಹೊಸ ವರ್ಷದ ಆಚರಣೆಯನ್ನು ಮಾಡ್ತೀವಿ. ಅದರಲ್ಲೂ ಸ್ಪೆಷಲ್ ಅಂತ ಹೇಳಿದರೆ ಎಣ್ಣೆ ಸ್ನಾನನೂ ಕೂಡ ಮಾಡ್ತೀವಿ. ಅದರ ಡೀಟೇಲ್ಸ್ ಮುಂದೆ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆ ನಾನು ಪೂಜಾ ಸಾಮಗ್ರಿಗಳು ಕೂಡ ಎಲ್ಲವನ್ನೂ ನೀಟಾಗಿ ತೊಳ್ಕೊಂಡಿದ್ದೀನಿ. ಈ ಲೆಮನ್ ಡಿಶ್ ವಾಶು ಮತ್ತು ಲೆಮನ್ ಸಾಲ್ಟನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಸಖತ್ತಾಗಿ ಬರುತ್ತೆ. ಹಾಗೆ ನಾನು ಹೊಲೆಗೂ ಕೂಡ ರಂಗೋಲಿನ ಹಾಕ್ಬಿಟ್ಟು ಅಲ್ಲಿ ಕೂಡ ನಾನು ಪೂಜೆ ಮಾಡ್ತೀನಿ. ಹಾಗೆ ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನೂ ಕೂಡ ನಾನು ಜೋಡಿಸ್ಕೊಂಡು ಪೂಜೆಗೆ ತಯಾರು ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳಗಿನ ಟಿಫನ್ಗೆ ನಾನು ಏನೂ ಕೂಡ ಮಾಡಿರಲಿಲ್ಲ. ಹಾಗೆ ನಾನು ಮೊಳಕೆ ಬರಿಸಿರುವಂತಹ ಸ್ವಲ್ಪ ಕಾಳುಗಳಿದ್ವು, ಅವನ್ನ ನಾನು ಬೇಯಲಿಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಪೂಜೆಗೆ ಏನೆಲ್ಲ ಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಮೊದಲೇ ನಾವು ಅರೇಂಜ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತ ಹೇಳಿದರೆ ಆಮೇಲೆ ಪೂಜೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಅಕ್ಷತೆ ಕಾಳಿಂದ ಹಿಡಿದು ಇವತ್ತು ಅಮಾವಾಸ್ಯೆ ಪೂಜೆ ನಾನು ಮಾಡ್ತಾ ಇರೋದು. ಅಮಾವಾಸ್ಯೆ ಪೂಜೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹೀಗೆ ಮೊಳಕೆ ಕಾಳನ್ನು ಕೂಡ ನಾನು ಪಕ್ಕದಲ್ಲಿ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ನಾನು ಕೂಡ ಸ್ನಾನ ಮಾಡಿಕೊಂಡು ಬಂದೆ. ಅಷ್ಟೊತ್ತಿಗೆ ಮಕ್ಕಳು ಕೂಡ ಎದ್ದು ಟಿಫನ್ ಅಂತ ಕೇಳ್ತಾಯಿದ್ರು. ಟಿಫನ್ ಇರಲಿಲ್ಲ, ಹಾಗಾಗಿ ಆ ಹಣ್ಣನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಕಟ್ ಮಾಡಿಸಿ ಅವರಿಗೂ ಕೂಡ ಕೊಟ್ಟೆ. ಹಾಗೆ ನೈವೇದ್ಯನ ಮಾಡಲಿಕ್ಕೆ ನಾನು ಹಸಿ ಹಾಲನ್ನು ತೊಗೊಂಡಿದ್ದೀನಿ. ಹಸಿ ಹಾಲಿಗೆ ನಾನು ಆ್ಯಪಲ್ನು ಕೂಡ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಹಾಗೆ ಸ್ವಲ್ಪ ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಬೆಲ್ಲದ ಪೌಡ್ರನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನ ನಾನು ನೈವೇದ್ಯನೂ ಕೂಡ ರೆಡಿ ಮಾಡಿಕೊಂಡೆ ಸಿಂಪಲಾಗಿ. ಅಮಾವಾಸ್ಯೆ ಪೂಜೆ ಆದಮೇಲೆ ನಾವು ನೆಕ್ಸ್ಟು ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡ್ತೀವಿ. ಅದು ನಮ್ಮ ಹಳ್ಳಿಯಲ್ಲಿ ಮಾಡೋದು. ಇವತ್ತು ನಾನು ಬರೀ ಅಮಾವಾಸ್ಯೆ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನು ಕೂಡ ರೆಡಿಯಾಗಿ ಬಂದೆ. ನೋಡಿರಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ. ತುಳಸಿ ಗಿಡಕ್ಕೂ ಕೂಡ ರಂಗೋಲಿನ ಹಾಕ್ಬಿಟ್ಟು ಅದರಲ್ಲಿ ಬೇವಿನ ಎಲೆಗಳು ಬರುವ ಹಾಗೆ ಚಿತ್ರನ ಬರೆದಿದ್ದೀನಿ. ಹಾಗೆ ನಾನು ಕೂಡ ರೆಡಿಯಾಗಿ ಬಂದು ಪೂಜೆನೂ ಕೂಡ ಮಾಡ್ತಾಯಿದ್ದೀನಿ. ಹಬ್ಬದ ದಿನ ಪೂಜೆ ಮಾಡುವಾಗ ನಾವು ಸ್ಯಾರಿ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಆ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋದ್ರಲ್ಲಿರೋ ನೆಮ್ಮದಿ ಯಾವುದ್ರಲ್ಲಿ ಇರೋಲ್ಲ ಅನಿಸುತ್ತೆ. ನನಗಂತೂ ಸ್ಯಾರಿ ಅಂದರೆ ತುಂಬ ಇಷ್ಟ. ನಿಮಗೂ ಯಾರಿಗೆಲ್ಲ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡೋದು ಅಂತ ಹೇಳಿದರೆ ತುಂಬಾ ಇಷ್ಟ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಾನು ಒಲೆ ಪೂಜೆನೂ ಕೂಡ ಮಾಡ್ತೀನಿ. ಹಿಂದಿನ ಕಾಲದಲ್ಲಿ, ಹಳೇ ಕಾಲದಲ್ಲಿ ಎಲ್ಲರೂ ಕೂಡ ಒಲೆಗೆ ಕೆಮ್ಮಣ್ಣನ್ನು ಬೆಳೆದ್ಬಿಟ್ಟು ಅದಕ್ಕೆ ಅರಿಶಿನ, ಕುಂಕುಮ, ರಂಗೋಲಿಯನ್ನು ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ರು ಅಲ್ವಾ? ನನಗಂತೂ ಅದು ತುಂಬಾ ಇಷ್ಟ. ಹಾಗಾಗಿ ನಾನು ಕೂಡ ಇಲ್ಲಿ ಹಾಗೆ ಯಾವಾಗಲೂ ಕೂಡ ವಿಶೇಷ ಹಬ್ಬ ಇದ್ದಾಗ ಪೂಜೆನೂ ಮಾಡುವಾಗ ನಾನು ಹಾಕ್ತೀನಿ. ವಾರದ ದಿನವೂ ಕೂಡ ಹಾಕ್ತೀನಿ, ಶುಕ್ರವಾರ, ಮಂಗಳವಾರ. ಇದು ತುಂಬ ಒಳ್ಳೆಯದು ಅಂತ ಅನಿಸುತ್ತೆ. ಒಂದು ರೀತಿ ಪಾಸಿಟಿವ್ ವೈಬ್ಸ್ ಅಂತಲೂ ಹೇಳ್ಬೋದು. ಮನೆಯಲ್ಲಿ ಪೂಜೆ ಮಾಡಿಕೊಂಡೆ, ಆದರೆ ಇನ್ನೂ ಅಮಾವಾಸ್ಯೆ ಪೂಜೆ ಮಾಡಿರಲಿಲ್ಲ. ಯಾಕೆಂತ ಹೇಳಿದರೆ ನಾವು ಮೊದಲನೇದಾಗಿ ದೇವಸ್ಥಾನಕ್ಕೆ ಹೋಗಿ ಬಂದುಬಿಟ್ಟು ನಮ್ಮ ಮನೆಗೆ ಒಂದು 5 ಡೇಸ್ ಆಗಿತ್ತು ನಮ್ಮ ಪಾಪು ಹುಟ್ಟಿ, ನಮ್ಮ ಮೈದನ ಮಗ
ಹುಟ್ಟಿ 5 ದಿನ ಆಗಿತ್ತು. ಹಾಗಾಗಿ ಅಮಾವಾಸ್ಯೆ ಪೂಜೆ ಹಾಗೆ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ನಾಮ ಇಟ್ಕೊಳ್ಳೋ ಶಾಸ್ತ್ರ ಮಾಡಬೇಕು. ಹಾಗಾಗಿ ನಾವು ಶಾಮನೂರಿನ ಆಂಜನೇಯ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಕೂಡ ಒಂದು ರೀತಿಯಾದಂತಹ ಹಬ್ಬದ ದಿನ ಫುಲ್ಲು ಜಾತ್ರೆ ರೀತಿಯಲ್ಲಿ ಇತ್ತು. ಅದ್ರ ನೊಯ್ಬೋ ಹೇಗಿದೆ ಅಂತೇಳಿ ನೋಡ್ಬೋದು. ನಮ್ಮ ಮನೆಯವರು ನಾವು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ನಾವು ಕೂಡ ಎಲ್ಲರೂ ಬಂದಿದ್ದೀವಿ. ಯುಗಾದಿ ಅಂತ ಹೇಳಿದರೆ ಎಲ್ರಿಗೂ ಕೂಡ ತುಂಬ ಇಷ್ಟ. ನಮಗೂ ಅಷ್ಟೇ. ನಮ್ಮ ತಮ್ಮ, ನಾನು, ಅಪ್ಪಾಜಿ, ಅಮ್ಮ ಮೊದಲಿಗಿದ್ದಾಗೆಲ್ಲ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಿದ್ವಿ. ನಮ್ಮ ತಮ್ಮ ಇದ್ದಿದ್ರೆ ತುಂಬ ಚೆನ್ನಾಗಿತ್ತು ನಾವು ಊರಿಗೆ ಹೋದಾಗ. ಬಟ್ ಅವನು ಬಂದಿರಲಿಲ್ಲ. ನನ್ನ ಸೊಸೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಅವರು ಊರಿಗೆ ಹೋಗಿದ್ದ. ಈ ಯುಗಾದಿ ಹಬ್ಬವನ್ನು ದೇಶದ 4 ಮೂಲೆಗಳಲ್ಲಿಯೂ ಕೂಡ ಆಚರಣೆಯನ್ನು ಮಾಡ್ತಾರೆ. ಹಾಗೆ ಸಾಂಪ್ರದಾಯಿಕ ಆಚರಣೆ ಅಂತ ಹೇಳಿದರೆ ಬೇವು ಬೆಲ್ಲ ಸೇವನೆ ಮಾಡೋದು. ಅಂದರೆ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡೂ ಅನುಭವಗಳು ಕೂಡ ಆಗ್ತವೆ ಅಲ್ವಾ. ನಮ್ಮ ಜೀವನದಲ್ಲಿ ನೋವುಗಳು ಉಂಟಾಗ್ತವೆ, ಹಾಗೆ ಸಿಹಿ ಘಟನೆಗಳು ಕೂಡ ಉಂಟಾಗ್ತವೆ. ಅವು ಎರಡೂ ಅನುಭವಗಳು ನಮಗೆ ಇರಲಿ ಅಂತ ಹೇಳ್ಬಿಟ್ಟೆ ಈ ಬೇವು ಬೆಲ್ಲವನ್ನು ನಮಗೆ ಒಂದು ರೀತಿಯಾಗಿ ಉದಾಹರಣೆಯಾಗಿ ಹಿಂದಿನ ಕಾಲದಿಂದಲೂ ನಡೆದು ಬಂದಿದೆ ಅಂತೇಳಿ ಹೇಳ್ಬೋದು. ಬೇವು ಕೂಡ ತುಂಬಾ ಒಳ್ಳೆಯದು. ಹಾಗೆ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ವಾ. ಅಲ್ಲಿ ಪಾಪನ ಎತ್ಕೊಂಡು ಅವರು ಹೋಗ್ತಾಯಿದ್ರು. ಕ್ಯೂ ಅಲ್ಲಿ ತುಂಬ ಜನ ಇದ್ದರು, ತುಂಬ ಕ್ರೌಡ್ ಇತ್ತು. ಈ ಅಮಾವಾಸ್ಯೆ ದಿನ ಪೂಜೆ ಮಾಡಿಸ್ಕೊಳ್ಲಿಕ್ಕೆ ಎಷ್ಟೊಂದು ರೀತಿಯಾದಂಥ ಭಕ್ತಾದಿಗಳು ಬಂದಿದ್ದರು. ಅಲ್ಲಿ ಕೂಡ ಎಲಿಫೆಂಟ್ ಇತ್ತು. ಅಲ್ಲಿ ನಮ್ಮ ಪಾಪನೂ ಕೂಡ ಆಟ ಆಡ್ತಾ ಇದ್ದ. ಹಾಗೆ ಈ ಆಂಜನೇಯನ ದೇವಸ್ಥಾನದ ಮುಂದ್ಗಡೆನೇ ಕೂಡ ಶಿವನ ದೇವಸ್ಥಾನ ಇದೆ. ದೇವಸ್ಥಾನಕ್ಕೆ ಬಂದ್ರಂತೂ ನಮಗೆ ತುಂಬಾ ಖುಷಿಯಾಗುತ್ತೆ. ಏನೋ ಒಂದು ರೀತಿ ನೆಮ್ಮದಿ ಅಂತ ಏನು ಹೇಳ್ಬೋದು ನಾವು ಆಂಜನೇಯನ ದೇವಸ್ಥಾನಕ್ಕೆ ಬಂದರೆ. ಯಾಕೆಂದರೆ ನಾವು ನಾಮ ಇಟ್ಕೊಳ್ಳೋದು, ಈಗ ದಾಸಪ್ಪನ ಕರೆಯೋದು ಅದೆಲ್ಲ ಇಲ್ಲೆಲ್ಲ ಆಗೋದಿಲ್ಲ. ಹಾಗಾಗಿ ದೇವಸ್ಥಾನಕ್ಕೆ ಬಂದು ಹಣ್ಣುಕಾಯಿ ಮಾಡಿಸ್ಕೊಂಡು ನಾಮನ ನಾವು ಒಲೆಯನ್ನು ತೀರಿಸ್ಕೊಂಡ್ರೆ ಆಯಿತು. ನೋಡ್ಬೋದು ಆಂಜನೇಯನ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿ ಆಂಜನೇಯನ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗಂತೂ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ನಾವು ಮನೆಗೆ ಅಂತರಗಾಯಿನೂ ಕೂಡ ಅಲ್ಲೇ ತೊಗೊಂಬಂದ್ವಿ. ಆಂಜನೇಯ ದೇವಸ್ಥಾನದಲ್ಲಿ ಕೊಡ್ತಾರೆ. ನಾವು ಹೊಸದಾಗಿ ಹೊಸ ವರ್ಷದ ದಿನ ಅಮಾವಾಸ್ಯೆ ಪೂಜೆ ಆದಮೇಲೆ ಅಂತರಗಾಯಿಯನ್ನು ನಾವು ಕಟ್ತೀವಿ. ಅದು ಯಾವ ರೀತಿ ಕಟ್ತೀವಿ ಅಂತೇಳಿ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗೆ ದೇವ್ರ ಉಂಡಿಗೆ ನಾವು ಕಾಣಿಕೆನೂ ಕೂಡ ಹಾಕ್ಬಿಟ್ಟು ಕುಂಕುಮನೂ ಕೂಡ ಹಚ್ಕೊಂಡು ಬಂದ್ವಿ. ಹಾಗೆ ನನಗೆ ಗೊತ್ತಿರೋ ಹಾಗೆ ಭೂಮಿ ಸೂರ್ಯನ ಒಂದು ಸುತ್ತು ಫುಲ್ಲು ಪ್ರದಕ್ಷಿಣೆಯನ್ನು ಹಾಕಿ ಬರೋದ್ರಷ್ಟೊತ್ತಿಗೆ 1 ವರ್ಷ ಕಂಪ್ಲೀಟ್ ಆಗುತ್ತೆ. ಅದು ಚಂದ್ರಮಾನ ಯುಗಾದಿ ಹಬ್ಬದ ದಿನವೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಸೂರ್ಯನ ಒಂದು ಸುತ್ತು ಭೂಮಿ ಯಾವಾಗ ಸುತ್ತುತ್ತೋ ಆವಾಗ ನಮಗೆ ಹೊಸ ಚಿಗುರು ಅನ್ನೋದು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಅಶ್ವಿನಿ ನಕ್ಷತ್ರ ಮೇಷರಾಶಿಯಲ್ಲಿ ಸೂರ್ಯ ಹುಟ್ಟಿರ್ತಾನಲ್ವ, ಆ ಆರಂಭದ ದಿನಗಳಲ್ಲಿ ಸಸ್ಯಗಳಲ್ಲಿ ಚಿಗುರು ಹೊಡೆಯುವಂಥ ಒಂದು ಕಾಲವನ್ನು ಯುಗಾದಿ ಹಬ್ಬ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಯಾವ ರೀತಿಯಾಗಿ ಅಂತ ಹೇಳಿದರೆ ನೋಡ್ಬೋದು, ನಾವು ಬೇಸಿಗೆ ಇದ್ರೂ ಕೂಡ ಎಲೆಗಳೆಲ್ಲವೂ ಕೂಡ ಉದುರಿಬಿಟ್ಟು ಆನಂತರ ಹೊಸ ಚಿಗುರು ಕೂಡ ಪ್ರಾರಂಭವಾಗುತ್ತೆ. ಇನ್ನು ಮಳೆ ಕೂಡ ಇರೋದಿಲ್ಲ, ಆದರೂ ಕೂಡ ಸಸ್ಯಗಳಲ್ಲಿ ಹೊಸ ಚಿಗುರನ್ನು ನಾವು ನೋಡ್ತಾ ಹೋಗ್ತೀವಿ. ಅದು ಯಾವಾಗ ಅಂತ ಹೇಳಿದರೆ ಅಶ್ವಿನಿ ನಕ್ಷತ್ರ ಮತ್ತು ಮೇಷ ರಾಶಿ ಬರುತ್ತಲ್ವ, ಆವಾಗ ಸೂರ್ಯ ಹೊಸದಾಗಿ ಹುಟ್ಟುತ್ತಾನೆ. ಆ ರೀತಿಯಾಗಿ ಹುಟ್ಟಿದಾಗ ಸಸ್ಯಗಳಲ್ಲಿ ಹೊಸ ಚಿಗುರನ್ನು ನಾವು ನೋಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಹಾಗೆ ಮಾವಿನಕಾಯಿನೂ ಸಿಗುತ್ತೆ. ಅದರಿಂದ ನಾವು ಪಾನಕನೂ ಮಾಡ್ಕೊತೀವಿ, ಉಪ್ಪಿನಕಾಯಿನೂ ಮಾಡ್ಕೊತೀವಿ. ಒಂದು ರೀತಿಯಾದಂಥ ದೇಹದಲ್ಲಿ ಉಷ್ಣಾಂಶವನ್ನು ಕಡಿಮೆ ಮಾಡುವಂಥವುಗಳು ಸಿಗ್ತವೆ. ಹಾಗೆ ಮನೆಗೆ ಬಂದುಬಿಟ್ಟು ನಾವು ಅಮಾವಾಸ್ಯೆ ಪೂಜೆನ ಈ ರೀತಿಯಾಗಿ ಮಾಡ್ತಾಯಿದ್ದೀವಿ. ನೋಡ್ಬೋದು, ಒಳಗಡೆ ಲಕ್ಷ್ಮಿಯನ್ನು ಕೂರಿಸ್ಬಿಟ್ಟು ಅಮಾವಾಸ್ಯೆ ಪೂಜೆಯನ್ನು ನಾವು ಮಾಡಿದ್ವಿ. ಇನ್ನೂ ಭಾಳ ಹೇಳೋದಿದೆ. ಎಣ್ಣೆ ಸ್ನಾನ ಮಾಡಬೇಕು, ಅದನ್ನು ಅಭ್ಯಂಜನ ಸ್ನಾನ ಅಂತೇಳ್ಬಿಟ್ಟು ಕರಿತೀವಿ. ನಮ್ಮ ಬಾಡಿಲಿರುವಂಥ ಈ ಹೀಟನ್ನು ಹೊರ ಹಾಕಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಈ ಬೇಸಿಗೆಯಲ್ಲಿ ಸಿಗುವಂಥ ಕಲ್ಲಂಗಡಿ ಹಣ್ಣು, ಪಪಾಯ ಆಗಿರ್ಬೋದು, ಮಾವಿನಕಾಯಿ ಆಗಿರ್ಬೋದು, ಅತಿ ಹೆಚ್ಚಾಗಿ ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಬೇಸಿಗೆಯಲ್ಲಿ ಆ ರೀತಿಯಾದಂಥ ನೀರಿರುವಂಥ ಹಣ್ಣುಗಳು ಹೆಚ್ಚಾಗಿ ಸಿಗ್ತಾ ಹೋಗ್ತವೆ. ನಾವು ಅವುಗಳನ್ನ ಅತಿ ಹೆಚ್ಚಾಗಿ ಸೇವನೆಯನ್ನು ಮಾಡಿಬಿಟ್ಟು ನಮ್ಮ ದೇಹವನ್ನು ನಾವು ತಂಪಾಗಿ ಇಟ್ಕೊಂಡು ಈ ಜೀವನವನ್ನು ನಾವು ಕಳೀತಾ ಹೋಗಬೇಕು. ಹಾಗೆ ಅಮಾವಾಸ್ಯೆ ಪೂಜೆನೂ ಕೂಡ ಆಯಿತು. ಅಮಾವಾಸ್ಯೆ ಪೂಜೆ ಆದಮೇಲೆ ನಾವು ಪ್ರಸಾದವನ್ನು ಕೂಡ ಹಂಚ್ತೀವಿ. ಅದು ಮಂಡಕ್ಕಿಗೆ ಬಾಳೆಹಣ್ಣು, ಬೆಲ್ಲ, ಕೊಬ್ಬರಿ ಇದನ್ನ ಖಾರ ಅದನ್ನೆಲ್ಲ ಹಾಕಿಬಿಟ್ಟು ಅದನ್ನ ಎಲ್ಲ ದೇವರಿಗೆ ಅರ್ಪಿಸಿಬಿಟ್ಟು ಆನಂತರ ಹೊರಗಡೆ ನಮ್ಮ ಅಕ್ಕಪಕ್ಕ ಯಾರು ಇದ್ದಾರೋ ಅವರೆಲ್ಲರಿಗೂ ಕೂಡ ಕೊಡುವಂಥದ್ದು ನಮ್ಮ ಹಳ್ಳಿಗಳಲ್ಲಿ ನಡ್ಕೊಂಬಂದಿದೆ. ಅದನ್ನು ನಾನು ಮರಿಬಾರ್ದು, ಇಲ್ಲಿ ಬಂದ ಮೇಲೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ನಾನು ಕೂಡ ಮಾಡಿದೆ. ಹಾಗೆ ಹಳೇದ ಕಟ್ಟಿರ್ತೀವಲ್ವ ನಾವು ಅಂತರಗಾಯಿಯನ್ನು, ಅದನ್ನ ತೆಗೆದುಬಿಟ್ಟು
ವಾಶ್ ಮಾಡಿ ಅದನ್ನ ನಾವು ಹೊಡೆದ್ಬಿಟ್ಟು ಅದರಲ್ಲಿರುವ ಕಾಯಿಯನ್ನು ಹೊಡೆದ್ಬಿಟ್ಟು ಆನಂತರ ನಾವು ಅದನ್ನ ಸ್ವಲ್ಪ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಹೊರಗಡೆ ಇಡಬೇಕು. ಇನ್ನರ್ಧ ಉಳಿದಿರೋ ಅಂಥದ್ದನ್ನು ನಾವು ಮನೆಗೆ ಯೂಸ್ ಮಾಡ್ಕೋಬೇಕು. ಹೊಸ ದಾಂತ್ರಗಾಯಿನ ತೊಗೊಂಬಂದಿದ್ವಲ್ಲ ದೇವಸ್ಥಾನದಲ್ಲಿ, ಅದನ್ನೂ ಕೂಡ ನಾವು ಕಟ್ಟಿಬಿಟ್ಟು ಅದಕ್ಕೆ ಪೂಜೆಯನ್ನು ಕೂಡ ಮಾಡಬೇಕು. ನಮಗೆ ಏನೇ ಆಗಲಿ, ಏನೇ ಕಷ್ಟ ಸುಖಗಳು ಬರಲಿ, ಅದನ್ನು ಅತಿ ಹೆಚ್ಚಾಗಿ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ಈ ಅಂತರ್ಗಾಯಿಗೆ ಇರುತ್ತೆ. ಯಾವುದೇ ದುಷ್ಟಶಕ್ತಿಗಳು ನಮ್ಮ ಮನೆ ಒಳಗಡೆ ಬರದೇ ಇರಲಿ ಅಂತ ಹೇಳ್ಬಿಟ್ಟು ಈ ಕಾಯಿಯನ್ನು ದೇವರ ಆಶೀರ್ವಾದದೊಂದಿಗೆ ನಾವು ತೊಗೊಂಬಂದಿರ್ತೀವಿ. ನಾವು ಮನೆಯಲ್ಲೇ ಇದನ್ನು ಅಪ್ಪಾಜಿ ಊರಲ್ಲಿ ಇದ್ದಾಗ ನಾವು ಮನೆಯಲ್ಲೇ ಕೈಯಲ್ಲಿ ಬರೆದ್ಬಿಟ್ಟು, ಒಂದು ಕಡೆ ಸೂರ್ಯನ ಬರೆದ್ಬಿಟ್ಟು ಇನ್ನೊಂದು ಕಡೆ ಶಿವನ ನಾವು ಕೈಯಲ್ಲೇ ಬರೆದ್ಬಿಟ್ಟು ನಾವು ಅದನ್ನ ಕಟ್ತಾಯಿದ್ವಿ. ಹಾಗೆ ಹೊರಗಡೆ ಪೂಜೆ ಮಾಡಿರುವಂಥದ್ದನ್ನು ತುಳಸಿ ಗಿಡಕ್ಕೆ, ಹಾಗೆ ಎಲ್ಲ ಗಿಡಗಳು ಮನೇಲಿ ಯಾವ್ಯಾವ ಗಿಡಗಳು ಇದ್ದಾವೆ ಆ ಎಲ್ಲ ಗಿಡಗಳಿಗೆ ಹಾಕಿದರೆ ಆಯಿತು. ಹಾಗೆ ನಾನು ಹೊಸದೊಂದು ಟೆಂಪಲ್ ದೇವಸ್ಥಾನದ ರೀತಿಯಾಗಿ ತೊಗೊಂಬಂದಿದ್ದೆಲ್ಲ ಅದನ್ನ ಹಾಗೆ ಇಟ್ಟಿದ್ದೆ. ನಾವು ನಮ್ಮ ಮನೆ ದೇವರಿಗೆ ಹೋಗ್ಬಿಟ್ಟು ಅಲ್ಲಿ ದೇವರ ಫೋಟೋನ ತೊಗೊಂಬಂದ್ಬಿಟ್ಟು ಆನಂತರ ಪೂಜೆ ಮಾಡೋಣ ಅಂತ, ಬಟ್ ಹೋಗೋಕ್ಕೆ ಆಗಿಲ್ಲ. ಆದರೂ ಕೂಡ ಇವತ್ತು ಹೊಸ ವರ್ಷ ಅಲ್ವಾ, ಹಾಗೆ ಮಾಡೋಣ, ಯಾವ್ಯಾವ ದೇವ್ರಿದೇನೋ ಅದನ್ನು ಇಟ್ಬಿಟ್ಟು ನಾವು ಪೂಜೆನ ಮಾಡೋಣ ಅಂತೇಳ್ಬಿಟ್ಟು ಅದನ್ನೂ ಕೂಡ ಸಿಂಪಲ್ಲಾಗಿ ಪೂಜೆನ ನಾನು ಮಾಡಿಕೊಂಡೆ. ಅದಾದ ನಂತರ ನಾವು ಕೂಡ ಪೂಜೆ ಆದಮೇಲೆ ಸ್ವಲ್ಪ ಮಾವಿನ ತೋರಣನೂ ಕೂಡ ಕಟ್ಟೋಣ ಅಂತೇಳ್ಬಿಟ್ಟು, ಇಲ್ಲಿ ನಮ್ಮ ಕಡೆ ಇವತ್ತಿನ ದಿನವೇ ಶಾವಿಗೆನ ಮಾಡ್ತಾಯಿದ್ದಾರೆ. ಬಟ್ ನಾನು ಅಮ್ಮನ ಊರಿಗೆ ಹೋದ್ಮೇಲೆ ನಾನು ಶಾವಿಗೆನ ಮಾಡ್ತೀನಿ. ಆದರೂ ಬಾಗಿಲಿಗೆ ಎಲ್ಲ ತಳಿ ತೋರಣವನ್ನು ಕಟ್ಟೋದನ್ನು ಮಾತ್ರ ಮರಿಲಿಲ್ಲ. ಇಲ್ಲಿಯೂ ಕೂಡ ಪೂಜೆ ಮಾಡಿಕೊಂಡು ಆನಂತರ ನಾವು ಕೂಡ ಊರಿಗೆ ಹೊರಟ್ವಿ. ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಹೋಗಿದ್ದೀನಿ. ಯಾಕೆಂತ ಹೇಳಿದರೆ ಊರಿಗೆ ಹೋಗುವಾಗ ಮನೇನ ಹಾಗೆ ಗಲೀಜಾಗಿ ಬಿಟ್ಟು ಹೋಗಬಾರ್ದು, ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿಬಿಟ್ಟು ಹೋಗಬೇಕು. ಹಾಗಾದರೆ ನಾವು ಮತ್ತೆ ವಾಪಸ್ ಬಂದಾಗ ಹೇಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ ಕೆಲಸ ಮಾಡಲಿಕ್ಕೂ ಕೂಡ ಚೆನ್ನಾಗುತ್ತೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡಿ. ಇಷ್ಟೊಂದು ಲಗೇಜ್ ಇದೆ, ತುಂಬ ಲಗೇಜನ್ನು ಕಟ್ಟಿದ್ದೀನಿ. ಯಾಕಂತ ಹೇಳಿದರೆ ಇನ್ನೊಂದು ವಿಷಯ, ನಮ್ಮ ತಂಗಿ ಮದುವೆ ಇದೆ ಊರಲ್ಲಿ, ಹಾಗಾಗಿ ಎಲ್ಲ ಇವಾಗಲೇ ರೆಡಿ ಮಾಡಿ ಇಟ್ಟಿದ್ದೀನಿ. ನಾವು ಕೂಡ ಊರಿಗೆ ಬಂದ್ವಿ, ನೋಡ್ಬೋದು ಚಿಕ್ಕ ಮಕ್ಕಳೆಲ್ಲರೂ ಕೂಡ ಆಟ ಆಡ್ತಾ ಇದ್ದಾರೆ. ಇದು ನಮ್ಮ ಮನೆ, ನಮ್ಮ ತವರು ಮನೆ. ಹಳ್ಳಿ ರೀತಿಯಲ್ಲಿ ಯಾವ ರೀತಿಯಾಗಿದೆಯೋ ಆ ರೀತಿ ನಮ್ಮ ಮನೆಯೂ ಕೂಡ ಇದೆ. ಹಿಂದಿನ ಕಾಲದಲ್ಲಿ ಕಟ್ಟಿರುವಂಥದ್ದು ನೋಡ್ಬೋದು, ಕಂಬಗಳೆಲ್ಲ ಇದೆ. ಈ ರೀತಿಯಾದಂಥ ಕಂಬಗಳು ಈಗಿನ ಕಾಲದಲ್ಲಿ ಯಾರೂ ಕೂಡ ಅಷ್ಟೊಂದಾಗಿ ಇಲ್ಲ. ತುಂಬ 100 ವರ್ಷಗಳ ಹಳೆಯ ಮನೆ ಅಂತಲೇ ಹೇಳ್ಬೋದು. ಇವರು ನಮ್ಮ ಅಜ್ಜ ನಮ್ಮ ಅಜ್ಜಿ ಫೋಟೋ, ನಮ್ಮ ಮಕ್ಕಳೆಲ್ಲ ಬರೆದಿದ್ದಾರೆ ಗೋಡೆ ಮೇಲೆಲ್ಲ. ಹಳ್ಳಿ ಮನೆ ಅಂದರೆ ಹೇಗಿರುತ್ತೆ ಅಂತ ನಿಮಗೂ ಗೊತ್ತು, ನನಗೆ ಸಿಟಿಲಿರೋರಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಅಮ್ಮನೂ ಕೂಡ ಇರಲಿಲ್ಲ, ಒಂದು 2 days ಆಯ್ತು ಅಷ್ಟೇ ಬಂದುಬಿಟ್ಟು. ಯಾಕಂತ ಹೇಳಿದರೆ ಅಮ್ಮ ಸೊಸೆ ನೋಡ್ಕೊಳ್ಳಿಕ್ಕೆ ಸೊಸೆ ಹತ್ರ ಇದ್ದಾರಲ್ವ, ಹಾಗಾಗಿ ನಾವು ಅಮ್ಮ 2 days ಆಯಿತು ಬಂದು. ಹಾಗಾಗಿ ಮನೆ ಏನೂ ಅಷ್ಟೇನು ಕ್ಲೀನ್ ಮಾಡ್ಕೊಂಡಿಲ್ಲ. ಇಲ್ಲಿ ಮದುವೆನೂ ಕೂಡ ಇದೆ ನಮ್ಮ ತಂಗಿದು, ಹಾಗಾಗಿ ಬಣ್ಣನೆಲ್ಲ ಬಳಸಬೇಕು, ಮನೆಯೆಲ್ಲ ಫುಲ್ ಕ್ಲೀನ್ ಮಾಡ್ಕೋಬೇಕು. ಹಾಗಾಗಿ ಮನೆ ಅಷ್ಟೊಂದೇನು ಕ್ಲೀನ್ ಇಲ್ಲ. ನಾನು ಹೇಗಿದೆಯೋ ಹಾಗೆ ತೋರಿಸ್ತಾ ಇದ್ದೀನಿ. ಹೊರಗಡೆಗೆಲ್ಲ ನೋಡ್ಬೋದು ಹೀಗಿದೆ. 2 ಮನೆಗಳಿದ್ದಾವೆ. ಈ ಮನೆಯಲ್ಲಿ ಈ ಥರ ಇದೆ, ಆ ಮನೇಲಿ ಆ ಥರ ಇದೆ. ಅಪ್ಪಾಜಿನೂ ಕೂಡ ಇದ್ದರು, ನಾನು ಹೇಳಿರಲಿಲ್ಲ ಬರೋದು, ಹಾಗೆ ಬಂದಿದ್ದೆ. ಅಮ್ಮನೂ ಕೂಡ ನೋಡ್ಬೋದು ಎಷ್ಟೊಂದು ಗಲೀಜಿದೆ, ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡ್ತಾಯಿದ್ದಾರೆ. ಮಾವಿನ ಎಲೆಗಳೆಲ್ಲ ಉದುರಿಬಿಟ್ಟು ಮತ್ತು ಚಿಗುರಿದೆ ಅಲ್ವಾ, ಅಲ್ಲೆಲ್ಲ ತುಂಬ ಗಲೀಜಾಗಿ ಕಸ ಎಲ್ಲ ಹರಡಿತ್ತು, ಅದನ್ನ ಅಮ್ಮ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ಕೂಡ ಎಷ್ಟೊಂದು ಸಸ್ಯಗಳನ್ನು ನಾವು ಸಾಕಿದ್ವಿ, ಎಲ್ಲ ಹಾಳಾಗಿದೆ. ಅಪ್ಪಾಜಿ ಒಬ್ಬರೇ ಅಲ್ವಾ, ನೋಡ್ಕೊಳ್ಳೋಕ್ಕೆ ಅಷ್ಟೊಂದು ಆಗೋದಿಲ್ಲ ಅವ್ರಿಗೂ ಕೂಡ. ಇವೆಲ್ಲ ನಾನು ಪಾಟಲ್ಲಿ ಹಾಕ್ಕೊಂಡು ಸಾಕಿರುವಂಥ ಗಿಡಗಳು ಎಲ್ಲ ಹಾಳಾಗಿದ್ದಾವೆ. ನಾನು ಇಟ್ಟಿದ್ದೆ ಎಷ್ಟೊಂದು ಸಸ್ಯಗಳನ್ನೆಲ್ಲ ಬೆಳೆಸ್ಕೊಂಡಿದ್ದೆ, ಬಟ್ ಏನು ಮಾಡೋಕ್ಕಾಗಲ್ಲ, ನಾವು ದೂರ ಇದ್ದಾಗ ಮೇಂಟೆನೆನ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ನಾನು ಅವನ್ನೆಲ್ಲ ಮತ್ತೆ ಈ ರಜೆಯಲ್ಲಿ ಟೈಮ್ ಸಿಕ್ಕರೆ ನಾನು ಕೂಡ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಹೊರಗಡೆಗೆ ಹಾಕ್ಲಾಕರು ಎಲ್ಲವೂ ಇದ್ವು, ಮಕ್ಕಳದ್ದು ಆಟ ಸಾಮಾನು ಎಲ್ಲವೂ ಇಲ್ಲೇ ಇದ್ದಾವೆ ಆಲ್ಮೋಸ್ಟ್ ನಮ್ಮದು ಕೂಡ. ನನಗೆ ಈ ಹಳ್ಳಿ ವೆದರ್ ಅಂದರೆ ತುಂಬಾ ಇಷ್ಟ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.